ಸರ್ ನಮಸ್ಕಾರ. ಸರ್ ಗುರುಪೂರ್ಣಿಮೆ ಹಾರ್ದಿಕ ಶುಭಾಶಯಗಳು ಸರ್. ಓಕೆ ಸರ್, ಸೇಮ್ ಟು ಯು ಸರ್. ನಿಮಗೂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮ ಶ್ರೀ ಗುರುವೇ ನಮಃ. ಆಯ್ತು. ಗುರು ಪೂರ್ಣಿಮಾ ಅಂತಾರಲ್ಲ, ಕೂಡ್ಲೆ ಸರ್, ಪೂರ್ಣಿಮಾ ಕೂಡ್ಲೆ ಅಂತಾರಲ್ಲ, ಕೂಡ್ರಿ ಹಾಂ ಸರ್. ಗುರು ಪೂರ್ಣಿಮಾ ಅಂತಾರಲ್ಲ, ಅದು ಏನು, ಅದ್ರ ಮಹತ್ವ ಏನು, ಇವತ್ತು ಏನು ಇದಕ್ಕೆ ಗುರು ಪೂರ್ಣಿಮಾ ಎದಕ್ಕೆ ಅಂತಾರ ಏನು, ನಮ್ಗೆ ಅದ್ರ ಬಗ್ಗೆ ಗುರುತಿಲ್ಲ. ಹಾಂ ಸರ್. ಅದಕ್ಕೆ ನಿಮ್ಗೆ ಏನಾದ್ರು ಗುರುತಿದ್ರ ಹೇಳ್ರಿ ರಾಜ್ಕುಮಾರ್. ಖಂಡಿತ ಸರ್, ಖಂಡಿತ. ನನಗೆ ಗೊತ್ತಿರ್ತಕ್ಕಂಥ ಎರಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಗುರು ಪೂರ್ಣಿಮಾ ಅಂತಂದ್ರೆ ಸರ್, ಇವಾಗ ನಾವು ಚಿಕ್ಕಂದರಿಂದ ದೊಡ್ಡವರಾಗಿದ್ವಿ ಅಂದ್ರೆ ನನಗೆ ತಾಯಿ ತಂದೆ ಒಬ್ಬ ಗುರು, ಹೌದಲ್ರಿ? ಮೊದಲು ತಾಯಿ ತಂದೆ ನೆನೆಸ್ಬೇಕು ಫಸ್ಟ್, ಹೌದಲ್ಲ? ಯಾಕಂದ್ರೆ ಅವರು ನಮ್ಮನ್ನು ಸಾಕಿ ಸಲಿವಿ ದೊಡ್ಡವ್ರು ಮಾಡಿ ಏನ್ರಿ ಬೆಳೆಸಿದ್ದಾರೆ, ಇಷ್ಟು ಎತ್ತರಕ್ಕೆ ಮಾಡೋಕ್ಕೆ ಅವರೇ ಕಾರಣ. ಅದಕ್ಕಾಗಿ ಅವ್ರನ್ನೂ ನಾವು ಗುರುಗಳಂತ ಸ್ಥಾನದಲ್ಲಿ ನಾವು ಕಾಣಬಹುದು. ಮತ್ತು ನಮಗೆ ವಿದ್ಯಾಭ್ಯಾಸ ಕಲಿಸಿರ್ತಕ್ಕಂಥ ಶಿಕ್ಷಕರನ್ನ ನಾವು ಗುರುಗಳ ಸ್ಥಾನದಲ್ಲಿ ಕಾಣ್ತೀವಿ. ಮತ್ತು ಸಂಗೀತ ಕಲಿಸಿದಂಥ ಸಂಗೀತ ಗುರುಗಳನ್ನ ಗುರು ಸ್ಥಾನದಲ್ಲಿ ಕಾಣ್ತೀವಿ. ಮತ್ತು ನಮಗೇನು ಇವಾಗ ಸಣ್ಣವರಿದ್ದು ನಾವು ಏನೋ ಒಂದು ಆಸೆ, ನಾನು ಕಂಪ್ಯೂಟರ್ ಕಲಿತೆ ಅಥವಾ ನಾನು ಡ್ರೈವರ್ ಕಲಿತೆ ಅಥವಾ ಬೇರೆ ಇನ್ನೂ ಒಂದು ಯಾವುದೇ ಹೊಸ ಒಂದು ವೃತ್ತಿಯನ್ನು ಕಲ್ತೀವಂತ ಹೋಗ್ತೀವಲ್ರಿ, ಅವ್ರು ಯಾರು ಕಲಿಸ್ತಾರ ಅವ್ರು ನಮಗೆ ಗುರುಗಳು. ಅವ್ರನ್ನ ಗುರುವಿನ ಸ್ಥಾನದಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ಗುರುಗಳು ಅನ್ನೋದು. ಅದನ್ನೇ ಗುರು ಪೂರ್ಣಿಮಾ ಅಂತ ನಾವು ಕರಿತೀವಿ. ಇವತ್ತಿನ ಒಂದು ಉದ್ದೇಶ ಏನಂದರೆ, ಗುರು ಪೂರ್ಣಿಮಾ ಅಂದರೆ ನಮ್ಮ ಗುರುಗಳಾದಂಥ ಯಾವುದೇ ಗುರುಗಳಾಗಲಿ, ಸಂಗೀತ ಗುರುಗಳಾಗಲಿ, ನಮಗೆ ಡ್ರೈವರ್ ಕಲಿಸಿದಂಥ ಅವ್ರ ಗುರುಗಳಾಗಲಿ, ಶಿಕ್ಷಕರನ್ನು ನಾವು ಗುರುಗಳಂತ ಕಾಣ್ತೀವಿ. ತಂದೆ ತಾಯಿ ನಾವು ಗುರುವಿನ ಸ್ಥಾನದಲ್ಲಿ ಕಾಣ್ತೀವಿ. ಹಂಗಾಗಿ ನಮ್ಮ ಒಂದು ವೃತ್ತಿಯನ್ನು ಕಲಿಸಿದಂಥ ಗುರುಗಳಿಗೆ ಗುರುವಿನ ಸ್ಥಾನ ಅಂತ ಹೇಳ್ತೀವಿ, ಗುರು ಪೂರ್ಣಿಮಾ ಅಂತ ಹೇಳ್ತೀವಿ. ಇದನ್ನೇ ಇವತ್ತು ಗುರು ಪೂರ್ಣಿಮಾ ಹಬ್ಬದ ಒಂದು ಆಚರಣೆ ಮಾಡ್ತಾರೆ ಎಲ್ಲ ನಮ್ಮ ಪ್ರತಿಯೊಬ್ಬರು ರಾಜ್ಯದಲ್ಲಿ. ಅದಕ್ಕೆ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಗುರು ಪೂರ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮ ಶ್ರೀ ಗುರುವೇ ನಮಃ. ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ಅನಂತ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತಮಗೂ ನಮಸ್ಕಾರಗಳು. ನಮಸ್ಕಾರ, ಧನ್ಯವಾದಗಳು.